ಶಿವಣ್ಣ ಅವ್ರ ಹತ್ರ ಹೊಡೆತ ತಿಂದರೆ ಸ್ಟಾರ್ ಚೇಂಜ್ ಆಗುತ್ತೆ ಅಂತ ದಯವಿಟ್ಟು ಹೇಳಿ ಸರ್ ಪ್ಲೀಸ್. ಇಲ್ಲ ಹೇಳಿ, ದಯವಿಟ್ಟು ಹೇಳಿ ಸರ್, ನೀವು ಹೇಳೋದಕ್ಕೆ ಸರ್ ಅದು. ಯಾಕಂದರೆ ಜೋಗಿಯಲ್ಲಿ ಒಂದು ಹೊಡೆತ ತಿಂದಿದ್ದು ಅವ್ರು ಎಲ್ಲಿ ಹೋಯ್ತು ಲೈಫ್ ಅಂತ. ಹೌದು, ಅದು ಶಿವಣ್ಣ ತುಂಬ ಲಕ್ಕಿ. ಹೌದು, ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಅವಾಗ ನಮ್ಗದೊಂದು ಫೀಲ್ ಗೊತ್ತಾಗೋದು, ಈ ಏನೋ ಒಂದು ಎನರ್ಜಿ ಇದೆ, ಇದು ಮುಟ್ಟಿದ್ರೆ ಏನೋ ಆಗತ್ತೆ ಅಂತ ನನಗೆ ಯಾವಾಗಲೂ ಕಾಡೋದು. ಅವ್ರ ಸಿನಿಮಾಗಳು ಮಾಡ್ತಾನೆ ನಾನು ಅಷ್ಟು ದೊಡ್ಡ ಮಟ್ಟಿಗೆ ರೆಕಗ್ನೈಸ್ ಆಗೋದು ಶುರು ಆಗ್ಬಿಟ್ಟೆ. ನನಗೆ ಅವಾಗ ಹೀರೋ ಆಗೋದಕ್ಕೆ ಒಂದು ಧೈರ್ಯ, ಆಮೇಲೆ ಇಲ್ಲ ನಾನು ಅವ್ರ ಎದುರುಗಡೆ ನಿಭಾಯಿಸ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಜನಗಳಿಗೆ ಕನ್ವಿನ್ಸ್ ಮಾಡೇ ಮಾಡ್ತೀನಿ ಅನ್ನೋದು ಇದು. ಹಂಗಾಗಿ ನಾನು ಶಿವಣ್ಣನ ಎಲ್ಲೋದ್ರೂ ಜ್ಞಾಪಿಸ್ಕೋತೀನಿ, ಯಾವಾಗಲೂ ಮರೆಯಲ್ಲ ಅವ್ರನ್ನ. ಅವ್ರು ಸಾರಿಮ್ಮ ಅಂತಂದ್ರಂತೆ, ಇವರು ಇಲ್ಲ ಪರವಾಗಿಲ್ಲ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ರು. ಒಂದೊಂದೇ ಹಂತ ಕಂಟಿನ್ಯೂಸ್ಸು. ರಿಷಿ, ರಾಕ್ಷಸ, ಜೋಗಿ ಇದೆಲ್ಲ ಕಂಟಿನ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅವ್ರು ಸಿನಿಮಾಗಳು ಮಾಡ್ತಾನೆ ಪಬ್ಲಿಕ್ಗೆ ಗೊತ್ತಾಗಿದೆ, ನಾನು ಸಖತ್ತಾಗಿ ಗೊತ್ತಾಗ್ಬಿಟ್ಟೆ.